ನೀಚನ ಮದುವೆಯಾಗಿ ಗೃಹಿಣಿಯ ಬಾಳು ಕಣ್ಣೀರಿನ ವ್ಯಥೆಯಾಗ್ಬಿಟ್ಟಿದೆ. ನಂಬಿ ಬಂದಂತ ಹೆಂಡತಿಗೆ ಅಟ್ಟಾಡಿಸಿ ಹೊಡೆದಿದ್ದಾನೆ ಪಾಪಿ ಪತಿ. ನೋಡಿ, ನೀಚನನ್ನ ಮದುವೆಯಾಗಿ ಗೃಹಿಣಿಯ ಬಾಳು ಇವಾಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಳೆ. ಆಕೆ ನಂಬಿ ಬಂದಂತ ಹೆಂಡತಿಗೆ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾನೆ ಪಾಪಿ ಪತಿ. ಹೆಣ್ಣು ಕೊಟ್ಟ ಅತ್ತೆ ಮಾವನಿಗೂ ಕೂಡ ಥಳಿಸಿದ್ದಾರೆ ಕಿರಾತಕ ಪತಿ. ಮಾವನಿಗೂ ಸ್ಟ್ರೋಕ್ ಆಗಿದ್ರೂ ಕೂಡ ಕರುಣೆ ಇಲ್ಲದೆ ರಾಕ್ಷಸ ವರ್ತನೆ. ಹೆಂಡತಿಗೆ ಮಾತ್ರ ಅಲ್ಲ, ಅವ್ರ ಅಪ್ಪ ಅಮ್ಮಂಗೂ ಕೂಡ ಹೊಡೆದಿದ್ದಾನೆ ಈತ. ಇನ್ನೆಂಥ ಮಟ್ಟಕ್ಕೆ ರಾಕ್ಷಸ ಈತ. 1 ವರ್ಷದ ಮಗು ಮುಂದೆ ಹೆಂಡತಿಗೆ ಹಿಗ್ಗಾಮೊಗ್ಗ ಥಳಿಸಿದ್ದಾನೆ ಈತ. ಅಖಿಲ ಭಾರತ ಜನಸೇನಾ ಸಮಿತಿಯ ಅಧ್ಯಕ್ಷನ ಗೂಂಡಾಗಿರಿ ಸುರೇಶ್ ನಾಯ್ಡು ಎಂಬಾತನ ಮೇಲೆ ಎಫ್ಐಆರ್ ದಾಖಲಾಗಿದೆ. 10 ತಿಂಗಳಿನಿಂದ ತಾಯಿ ಮನೆಯಲ್ಲಿರ್ತಾರೆ ಪತ್ನಿ ಜೋಶಿತಾ. ನಿನ್ನೆ ಮಧ್ಯಾಹ್ನ ಮನೆಗೆ ಕರೆಸ್ಕೊಂಡು ಸುರೇಶ್ ನಾಯ್ಡು ಹಲ್ಲೆ ಮಾಡಿದ್ದಾನೆ. ಜನಸಂದ್ರ ಬಳಿಯ ಮನೆಗೆ ಕರೆಸ್ಕೊಳ್ತಾನೆ ಈ ಕಿರಾತಕ. ಮಾತು ಬೆಳೆಯುತ್ತೆ. ಹಲ್ಲೆ ನಡೆಸಿದ್ದಾನೆ. ಆ ಸಂದರ್ಭದಲ್ಲಿ ಹೆಂಡತಿ ಅತ್ತೆಗೆ ಮನೆ ಬಂದಂತೆ ಹಲ್ಲೆ ನಡೆಸಿದ್ದಾನೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸುರೇಶ್ ನಾಯ್ಡು ಈತನೇ ಆತ, ಆ ಪುಣ್ಯಾತ್ಮ. ಅಬ್ಬಬ್ಬಬ್ಬಬ್ಬ, ರಾಕ್ಷಸ ಈತ. ಅತ್ತೆಗೆ ಹೊಡೆದಿದ್ದಾನೆ. ಅತ್ತೆ ಕಣ್ಣು ಕೊಟ್ಟಂಗೆ ಅವರು, ಕಣ್ಣು ಕೊಟ್ಟಿದ್ದಾರೆ ಅವರು. ಹೆಣ್ಣು ಕೊಡೋದಲ್ಲ, ಕಣ್ಣೇ ಕೊಟ್ಟಂಗೆ ಅವರು, ಜೀವನ ಕೊಟ್ಟಂಗೆ ಅವರು. ಮಗಳನ್ನ ಕೊಟ್ಟು ಜೀವನ ವಂಶ ಉದ್ಧಾರ ಮಾಡಲಿ ಅಂಥೇಳಿ ಮದುವೆ ಮಾಡಿ ಕಳಿಸಿದ್ರೆ ಇವ್ರ ವಂಶ ಉದ್ಧಾರ ಮಾಡೋಕ್ಕೆ ಅವ್ರ ಮನೆ ನೋಡಿ ಹಾಳು ಮಾಡ್ಕೊಂಡಂಗಾಯ್ತು. ಹೆಂಡ್ತಿಗೆ ಹೊಡೆದಿರೋದು ಅತ್ತೆ ಅಂತಲೂ ಕೂಡ ನೋಡಿಲ್ಲ, ದೊಡ್ಡವರು ಅಂತಲೂ ಕೂಡ ನೋಡಿಲ್ಲ. ಅವ್ರಿಗೂ ಹಿಗ್ಗಾಮುಗ್ಗ ಥಳಿಸಿದ್ದಾನೆ ಈ ಪುಣ್ಯಾತ್ಮ. ಪಾಪ ಇಬ್ಬರು ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈತನ ವಿರುದ್ಧವಾಗಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಬೇವರ್ಸಿ ನನ್ನ ಮಗನ ಸುಳ ಮಗನ ಕೈ ತೋರ್ಸು.